ಹಾಯ್ ಎಲ್ರಿಗೂ ನಮಸ್ಕಾರ. ಈ ಘಟನೆ ನಡೆದಿದ್ದು 2014ರಲ್ಲಿ. ಕತೆ ಕೇಳೋಕ್ಕೇನೋ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ಕೇಳೋಣ. ಬೆಂಗಳೂರಲ್ಲಿ IT ಕೆಲಸ ಮಾಡ್ತಿದ್ದ ಚಂದ್ರು ಶನಿವಾರ 2 ಗಂಟೆಗೇ ಹೋಗಿ ಅವರು ಟ್ರೈನ್ ಹತ್ತಾನೆ. ಕಾರಣ ಏನಂದರೆ ಅವ್ರ ಅಕ್ಕ ಬರ್ಡೇ 5ನೇ ತಾರೀಕು ಇರುತ್ತೆ ಮತ್ತು ಸಂಡೇ ಕೂಡ ಆಗಿರುತ್ತೆ. ಮನೇಲಿರೋ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ, ರಾತ್ರಿ 12 ಗಂಟೆಗೆ ಹೋಗಿ ಅಂತ ಚಂದ್ರು ಟ್ರೈನ್ ಹತ್ತಾನೆ. ಟ್ರೈನ್ ಹತ್ತಿದ್ದಾದ್ಮೇಲೆ ಚಂದ್ರು ಊರು ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿರ್ತಾನೆ. ಸಾಲದಕ್ಕೆ ಟ್ರೈನ್ ಅಲ್ಲಿ ಇಲ್ಲಿ ಅಂತ ಔಟ್ರ್ ಹಾಕಿ ಅವ್ರ ಸ್ಟೇಷನ್ ತಲುಪೋದೇ 12:45 ಆಗಿರುತ್ತೆ. ಆಗ ಚಂದ್ರು ಅನ್ಕೊತಾನೆ, ಸರ್ಪ್ರೈಸ್ ಬೆಳಗ್ಗೆ ಕೊಟ್ಟರೆ ಆಯಿತು ಬಿಡು ಅಂತ. ಅವರು ರೈಲ್ವೆ ಸ್ಟೇಷನ್ ಇಳಿತಾನೆ. ಅವರು ರೈಲ್ವೆ ಸ್ಟೇಷನ್ ಅಂದರೆ ಅವರು ಅಲ್ಲಿಂದ 2-2.5 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಚಂದ್ರು ಹೇಳ್ದಂಗೆ 2-3 ಆ ಟ್ರೈನಿಂದ ಇಳಿತಾರೆ. ಬಟ್ ಆ 2-3 ಗಾಡಿಗಳಲ್ಲಿ ರಿಟರ್ನ್ ಅವ್ರವ್ರಿಗೆ ಹೊರಟೋಗ್ತಾರೆ. ಬಟ್ ಚಂದ್ರದು ಆ ಊರು ಆಗಿರೋದಿಲ್ಲ. ಈಗ ಟೈಮ್ ನೋಡಿದ್ರೆ 12:45. ಚಂದ್ರು ಅನ್ಕೊತಾನೆ, ಇವಾಗ ಅಪ್ಪನಿಗೆ ಫೋನ್ ಮಾಡಿ ಇಬ್ಬರಿಸೋದು ಬೇಡ ಅಂತ. ಸಾಲದಕ್ಕೆ ಹಳ್ಳಿಗೆ ಹೋಗೋಕ್ಕೆ ಇಲ್ಲಿಂದನೇ ಒಂದು ಕಾಲು ದಾರಿ ಇದೆ, ಅದು ಕೂಡ ತುಂಬ ಹತ್ತಿರ ಆಗುತ್ತೆ ಹಳ್ಳಿಗೆ ಅಂತ ಚಂದ್ರು ಓಡೋಕ್ಕೆ ಶುರು ಮಾಡ್ತಾನೆ. ಅದು ಸ್ವಲ್ಪ ಚಳಿಗಾಲ ಆದ ಕಾರಣ ಸುತ್ತಮುತ್ತ ಚಂದ್ರು ನೋಡ್ತಾನೆ, ಎಲ್ಲ ಟೀ ಕಾಫಿ ಅಂಗಡಿ ಇದೆಯಾ ಅಂತ, ಎಲ್ಲೂ ತೆಗೆದಿರೋದಿಲ್ಲ. ಹಾಗೆ ಕಾಲ್ದಾರಿಲಿ ನಡೀತಾ ಹೋದ ಚಂದ್ರುಗೆ ಕಾಲ್ದಾರಿ ಪಕ್ಕದಲ್ಲಿದ್ದ ಟ್ರ್ಯಾಕ್ಗಳು ನೀಟಾಗಿ ಕಾಣಿಸ್ತಾ ಇರುತ್ತೆ. ಆಗೊಮ್ಮೆ ಈಗೊಮ್ಮೆ ಬಂದೋಗಂಥ ಟ್ರೈನ್ಗಳು, ಆ ಶಬ್ದ, ಇದೆಲ್ಲ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಯಿದ್ದ ಚಂದ್ರುಗೆ ದೂರದಲ್ಲಿ ಯಾರೋ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾರೋ ನೀಟಾಗಿ ಕಾಣಿಸುತ್ತೆ. ಬಟ್ ಚಂದ್ರು ಜೋರಾಗಿ ಕೂಗ್ತಾನೆ, ಯಾರದು ಆಚೆ ಬನ್ನಿ, ಟ್ರೈನ್ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಬಟ್ ದೂರದಲ್ಲಿದ್ದವ್ರಿಗೆ ಕೇಳಿಸೇ ಇಲ್ಲ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದೇ ರೀತಿ ಮಾಯ ಕೂಡ ಹೋಗ್ತಾರೆ. ಚಂದ್ರು ಅನ್ಕೊತಾನೆ, ನಾನು ಭ್ರಮೆ ಇರಬೇಕು ಅಂತ. ಅದೇ ರೀತಿ ಚಂದ್ರು ನಡ್ಕೊಂಡು ಹೋಗ್ತಾ ಹೋಗ್ತಾ ಅವನ ಕಿವಿಗಳೆಲ್ಲ ತಣ್ಣಗಾಗಿ ಶುರುವಾಗುತ್ತೆ. ಎಂಥ ಕೆಲಸ ಮಾಡಿಬಿಟ್ಟೆ ಅಂದ್ಬಿಟ್ಟು ಚಂದ್ರು ಅವನ ಹೆಡ್ಫೋನ್ ಕಿವಿಗೆ ಹಾಕ್ಕೊಂಡು ಸಾಂಗ್ಸ್ ಕೇಳ್ಕೊತಾ ಹೋಗ್ತಾ ಇರ್ತಾನೆ. ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದ ಚಂದ್ರುಗೆ ಮತ್ತದೇ ಟ್ರಾಕಲ್ಲಿ ಯಾರೋ ಕೂತ್ಕೊಂಡಿರೋ ರೀತಿ ಕಾಣಿಸುತ್ತೆ, ಅದು ಕೂಡ ದೂರದಲ್ಲೇ. ಚಂದ್ರು ಆಗಲೂ ಕೂಡ ಸಾಂಗ್ಸ್ ಆಫ್ ಮಾಡಿ ಜೋರಾಗಿ ಕರೀತಾನೆ, ಯಾರದು ಟ್ರಾಕ್ ಮೇಲೆ ಕೂತಿರೋದು, ಎದ್ದೇಳ್ರಿ, ಟ್ರೈನ್ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಅವನು ಹೇಳ್ತಿದ್ದಂಗೆ ಟ್ರೈನ್ ಆನ್ ಟೈಮ್ ಹಂಗೆ ಬರುತ್ತೆ. ಅಲ್ಲಿ ಕೂತಿದ್ದಂಥ ಪರ್ಸನ್ ಎದ್ದು ಕದಲೋದು ಕೂಡ ಇಲ್ಲ. ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ, ಆ ಸ್ಪೀಡ್ಗೆ ಆ ಬಾಳಿ ಉಳಿಯೋದಿಲ್ಲ ಅಂತ ಅಂದ್ಕೊಂಡು ಚಂದ್ರು ಓಡೋಗಿ ಕಾಪಾಡೋಕ್ಕೆ ಶುರು ಮಾಡೋಕ್ಕೆ ಹೋಗ್ತಾನೆ. ಬಟ್ ಟ್ರೈನ್ ಆ ವ್ಯಕ್ತಿ ಕೂತಿದ್ನಲ್ಲ, ಬಟ್ ಅಲ್ಲಿ ಏನೂ ಆಗೇ ಇಲ್ಲ. ಚಂದ್ರು ಅನ್ಕೊತಾನೆ, ನನಗೇನು ಭ್ರಮೆನಾ, ಇಲ್ಲ ತುಂಬ ಹೊತ್ತಾಗಿರೋದನ್ನ ನನಗೆ ಹಿಂಗೆ ಅನಿಸ್ತಾ ಇದೆಯಾ ಅಂತ. ಇದೇ ರೀತಿ ಚಂದ್ರು ಕಾಲ್ದಾರಲ್ಲಿ ನಡ್ಕೊಂಡು ಹೋಗ್ತಾ ಚಂದ್ರಿಗೆ ಅನಿಸುತ್ತೆ ನನ್ನ ಹಿಂದೆ ಯಾರೋ ನಡ್ಕೊಬತ್ತಾ ಇದ್ದಾರೆ ಅಂತ. ಸಡನ್ನಾಗಿ ಚಂದ್ರು ಹಿಂದಕ್ಕೆ ತಿರುಗಿ ನೋಡಿದಾಗ ಒಂದು ಹುಡುಗಿ ನಡ್ಕೊಬತ್ತಾರೆ, ನೀಟಾಗಿ ಕಾಣಿಸುತ್ತೆ, ತುಂಬ ಹತ್ತಿರದಲ್ಲೇ, ಒಂದು 5-10 ಅಡಿ ದೂರದಲ್ಲಷ್ಟೇ. ಚಂದ್ರು ತುಂಬಾ ಗಾಬರಿ ಬಿದ್ದೋಗ್ತಾನೆ. ಟೈಮ್ ನೋಡಿದ್ರೆ 12:45 1 ಗಂಟೆ ಆಗ್ತಾ ಬಂದಿದೆ. ನಾನಿರೋದು ಕಾಲ್ದಾರಿ ಅಥವಾ ಒಬ್ಬನೇ, ನನ್ನಿಂದ ಈ ಹುಡುಗಿ ಯಾರು, ಅದು ನಗ್ತಾ ಇದ್ದಾಳೆ ನೋಡ್ಬಿಟ್ಟು ಅಂತ ಅಂದ್ಕೊತಾನೆ. ಆದರೂ ಧೈರ್ಯ ಮಾಡಿ ಚಂದ್ರು ಕೇಳ್ತಾನೆ, ಮೇಡಮ್ ನೀವು ಯಾರು ಅಂತ. ಆಗ ಆ ಹುಡುಗಿ, ಸರ್ ನೀವು ಹೇಳಿದ್ರಲ್ಲ ಟ್ರೈನು, ಆ ಟ್ರೈನಿಂದನೇ ನಾನು ಬರ್ತಾ ಇರೋದು, ನಾನು ಆಗ್ಲಿಂದ ಕೂಗ್ತಾನೆ ಇದ್ದೀನಿ, ನಿಮ್ಗೆ ಕೇಳಿಸ್ತಾ ಇಲ್ಲ ಅಂತ. ಆಗ ಚಂದ್ರು ಅನ್ಕೊತಾನೆ, ನನ್ನ ದಾರಿಯಲ್ಲಿ ಸೆಂಟ್ರಲ್ ತಾನೇ ಹೆಡ್ಫೋನ್ ಯೂಸ್ ಮಾಡಿದೆ, ಅದಕ್ಕೆ ಮೊದಲು ನನಗೆ ಯಾಕೆ ಕೇಳಿಸಿಲ್ಲ ಅಂತ. ಅದೇ ರೀತಿ ಇನ್ನೊಂದು ಕೇಳ್ತಾನೆ, ಅಲ್ಲಿ ಟ್ರ್ಯಾಕ್ ಮೇಲೆ ಯಾರೋ ಕೂತಿದ್ರಲ್ಲ, ಅದು ನೋಡಿದ್ರ ಅಂತ. ಹಾಂ ನೋಡಿದೆ, ಅದು ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ಏನು ಗೊತ್ತಾಯಿತು ಅಂದರೆ, ಅದೆಲ್ಲ ಇರುತ್ತೆ ಬನ್ನಿ ಸರ್ ಅಂತ ಹೇಳಿ ನಡ್ಕೊಂಡು ಹೋಗಿ ಶುರು ಮಾಡ್ತಾರೆ. ಊರು ಹತ್ತತ್ರ ಹೋದಂಗೆಲ್ಲ ಈ ಹುಡುಗಿ ಕೇಳ್ತಾ ಹೋಗ್ತಾಳೆ, ಏನು ಸರ್ ನಿಮ್ಮ ಹೆಸರು, ಈ ಊರಿಗೆ ಹೆಂಗೆ ಬರ್ತಾಯಿದ್ದೀರಾ, ನಾನು ನಿಮ್ಮ ಊರಲ್ಲಿ ನೋಡೇ ಇಲ್ಲ, ಹಾಗೆ ಹೀಗೆ ಅಂತ ಹುಡುಗಿ ಹೇಳ್ತಾ ಇರ್ತಾಳೆ. ಅದೇ ರೀತಿ ಅವ್ರು ನಡೀತಿದ್ದಂಥ ಕಾಲದಲ್ಲಿ ಅವ್ರೂರು ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಇನ್ನೇನು ಊರಿಗೆ ಅರ್ಧ ಕಿಲೋಮೀಟ್ರ್ ಇದೆ ಅನ್ನೋಂಗೆ ಊರು ಬಂದರೆ ಒಂದು ಸ್ಮಶಾನ ಕಾಣುತ್ತೆ. ಆಗ ಚಂದ್ರು ಬೇಗ ಬನ್ನಿ ಮೇಡಮ್, ಹೊತ್ತಾಗ್ಬಿಟ್ಟಿದೆ ನೋಡಿ, ಟೈಮ್ ಆಲ್ರೆಡಿ 1:15 ಆತ ಬಂತು ಅಂತ ಹೇಳ್ತಾನೆ. ಇಲ್ಲ ಸರ್ ನಮ್ಮನೇಲೇನು ಬೈಯಲ್ಲ ಅಂತ ಹುಡುಗಿ ಹೇಳ್ತಾಳೆ. ಮೇಡಮ್ ಇಷ್ಟು ಲೇಟಾಗಿ ಬರ್ತಾಯಿದ್ದೀರಾ, ನಿಮ್ಮ ಮನೇಲಿ ಏನು ಬೈಯಲ್ವಾ ಅಂತಂದಾಗ, ನಮ್ಮ ಮನೇಲಿ ಬೈಯೋಕ್ಕೆ ಯಾರಿಲ್ಲ ಸರ್ ಅಲ್ಲಿ ಅಂತ ಹೇಳ್ತಾಳೆ. ಚಂದ್ರಿಗೆ ಇದೊಂಥರ ಒಗಟು ಅನಿಸುತ್ತೆ, ತುಂಬ ಸ್ಕೇರಿನೂ ಅನಿಸುತ್ತೆ. ಅದೇ ರೀತಿ ಸ್ಮಶಾನ ಹತ್ರ ಬರ್ತಿದ್ದಂಗೆ ಆ ಹುಡುಗಿ, ಸರ್ ನೀವು ಹಿಂಗೆ ಮುಂದೆ ಹೋಗಿ, ನಮ್ಮ ಮನೆ ಇಲ್ಲೇ ರೈಟ್ಗಿರೋದು, ನಾನು ಹಿಂಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಚಂದ್ರಿಗೆ ಊರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಈ ಹುಡುಗಿ ಹೇಳ್ತಾರೆ ರೈಟ್ ಸೈಡ್ಗೆ ಯಾವುದೇ ಮನೆ ಇಲ್ಲ, ಯಾವುದೇ ಊರಿಲ್ಲ ಅಂತ ಚಂದ್ರು ಗೊತ್ತಿರುತ್ತೆ. ಚಂದ್ರು ಅನ್ಕೊತಾನೆ, ನಾನು ಬೆಂಗಳೂರಲ್ಲಿದ್ದಂಗೆ ಇಲ್ಲ ಮನೆಗೆ ನೀವು ಕಟ್ಕೊಂಬಿಟ್ರ ಅಂತ. ಟಾರ್ಚ್ ಹಾಕಿ ನೋಡ್ತಾನೆ, ಆ ಮಂಜು ಬೆಳಕು ಏನು ಕಾಣಿಸೋದು ಇಲ್ಲ. ಹುಡುಗಿ ನಗ್ತಾ ಆ ಸ್ಮಶಾನ ಕಡೆ ಹೋಗ್ತಾಳೆ. ಹಂಗೆ ಚಂದ್ರು ಒಂದು 5-10 ಹೆಜ್ಜೆ ಮುಂದಕ್ಕೆ ಇಡ್ತಾನೆ. ಯಾವುದೋ ಒಂದು ಬ್ಯಾನರ್ ಕಾಣುತ್ತೆ ಚಂದ್ರುಗೆ. ಟಾರ್ಚ್ ಆನ್ ಮಾಡಿದ್ದ ಚಂದ್ರು ಸುಮ್ಮನೆ ಬ್ಯಾನರ್ ಕಡೆ ಹಾಕ್ತಾನೆ. ಅಲ್ಲಿ ಲೀಲಾ
RIP ಅಂತ. ಯಾರಿದು ಲೀಲಾ RIP ಅಂತ ಅಂದ್ಬಿಟ್ಟು ಟಾರ್ಚ್ ಮೇಲ್ಕಕ್ಕೆ ನೋಡಿದಾಗ ಚಂದ್ರು ಅಲ್ಲೇ ಮೀಟ್ರ್ ಆಫ್ ಆಗೋದೆ ಚಂದ್ರುಗೆ. ಕಾರಣ ಏನು ಗೊತ್ತಾ, ಇಷ್ಟೊತ್ತವರೆಗೂ ಚಂದ್ರ ಜೊತೆ ಯಾರು ಮಾತಾಡ್ಕೊಂಡು ಬಂದಿದ್ರು ಅದೇ ಹುಡುಗಿ ಫೋಟೋ ಅಲ್ಲಿರುತ್ತೆ. ಈ ಹುಡುಗಿ ಚಂದ್ರಿಗೆ ಯಾಕೆ ಗೊತ್ತಿರೋದಿಲ್ಲ ಅಂದರೆ ಆ ಹುಡುಗಿದು ಆ ಊರಲ್ಲ, ಬದಲಾಗಿ ಬೇರೆಯವರಿಂದ ಅವ್ರ ಮಾವನ ಮನೆಗೆ ಬಂದಿದ್ದಂಥ ಒಂದು ಹುಡುಗಿ. ರೀಸನ್ ಆ ಹುಡುಗಿ ಲವ್ ಫೇಲ್ಯೂರ್ ಆಗಿ ಅದೇ ಟ್ರಾಕ್ ಮೇಲೆ ಕೂತ್ಕೊಂಡು ಟ್ರೈನ್ ಸಿಗಾಕೊಂಡು ಸತ್ತೋಗಿರ್ತಾಳೆ. ಅದು ಕೂಡ ಚಂದ್ರು ಬಂದಂಥ ಆ 4ನೇ ತಾರೀಕು ಜನವರಿನೇ. ಚಂದ್ರು ಈಗ ಊರಿಗೆ ಹೆಂಗೆ ಓಡ್ತಾನೆ ಅಂದರೆ ಅವನ ಜೀವನದಲ್ಲೇ ಅಷ್ಟು ಸ್ಪೀಡಾಗಿ ಓಡಿರೋದಿಲ್ಲ. ಅಷ್ಟು ಸ್ಪೀಡಾಗಿ ಹೋಗಿ ಊರಿಗೆ ಹೋಗ್ತಾನೆ. ಊರಿಗೆ ಹೋಗಿ ನೋಡಿದ್ರೆ ಯಾರೂ ಇರೋದಿಲ್ಲ. ಬೇಗ ಬೇಗ ಮನೆ ಕಡೆ ಅಂತ ಚಂದ್ರು ಜೋರಾಗಿ ಬಾಗಿಲು ಬಡಿತಾನೆ. ಅಪ್ಪ ಅಮ್ಮ ನೋಡಿದವ್ರು ಖುಷಿ ಪಡ್ತಾರೆ. ಬಟ್ ಇಷ್ಟೊತ್ತಿನಲ್ಲಿ ಬಂದಿರೋದು ಅವ್ರ ಅಪ್ಪ ಅಮ್ಮಂಗೆ ಒಂಥರ ಬೇಜಾರು ಅನಿಸುತ್ತೆ. ಸಾಲದಕ್ಕೆ ಊರಲ್ಲಾಗಿರೋ ಘಟನೆ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ ಕೂಡ. ತುಂಬಾ ಭಯದಲ್ಲಿದ್ದಂಥ ಚಂದ್ರು ಅಪ್ಪ ಅಮ್ಮಂಗೆ ಏನೂ ಹೇಳೋದಿಲ್ಲ. ಬದಲಾಗಿ ನೀರು ಕಾಯಿಸಿ ಸ್ನಾನ ಮಾಡಿಕೊಂಡು ಹಂಗೆ ತೆಪ್ಪಗೆ ಮಲ್ಕೊಂಡಿದ್ದೇ ಮಾಡಿಬಿಡ್ತಾನೆ. ಬೆಳಗಾದ್ಮೇಲೆ ಕಾಫಿ ಕೊಡೋಕೆ ಬಂದಂಥ ಅವ್ರ ಅಮ್ಮಗೆ, ಅಮ್ಮ ಕೂತ್ಕೋ ಅಂತ ಹೇಳ್ತಾನೆ ಚಂದ್ರು. ಅಮ್ಮ ತುಂಬಾ ಕೆಲಸ ಇದೆ ಕಣೋ, ಇವತ್ತು ನಿಮ್ಮ ಅಕ್ಕನ ಬರ್ಡೇ ಬೇರೆ ಅಲ್ವಾ, ಏನೋ ಸ್ವೀಟ್ ಮಾಡಬೇಕು ಅಂತ. ಅದಕ್ಕೆ ಚಂದ್ರು, ಅಮ್ಮ ರಾತ್ರಿ 12 ಗಂಟೆಗೆ ಬಂದು ಅಕ್ಕನಿಗೆ ಸರ್ಪ್ರೈಸ್ ಕೊಡಬೇಕಂತ ನಾನು ಬಂದಿದ್ದು. ಬಟ್ ಬರ್ತಾ ದಾರೀಲಿ ಈ ಥರ ಒಂದು ಹುಡುಗಿ ಸಿಕ್ಕಿದ್ಲು. ಹುಡುಗಿ ತುಂಬ ದೂರ ನನ್ನ ಜೊತೆ ಮಾತಾಡ್ಕೊಂಡೇ ಬಂದಳು. ಅಲ್ಲಿ ಊರು ಮುಂದೆ ಇರೋಂಥ ಸ್ಮಶಾನದಲ್ಲಿ ಕೈ ತೋರಿಸಿ ಇಲ್ಲೇ ಇರೋದು ನಮ್ಮ ಮನೆ ಅಂತ ಕೂಡ ಹೇಳಿದ್ಲು. ಆಮೇಲೆ ಮುಂದೆ ಬಂದು ಬ್ಯಾನರ್ ನೋಡ್ತೀನಿ, ಅದೇ ಹುಡುಗಿ ಫೋಟೋ ಇತ್ತಮ್ಮ ಅಂತ ಹೇಳ್ತಾನೆ. ರಾತ್ರಿ ನಾನು ನಿಮ್ಗೆ ಸರ್ಪ್ರೈಸ್ ಕೊಡಬೇಕಂತ ಬಂದೆ, ಬಟ್ ನನಗೆ ರಾತ್ರಿ ಆ ಹುಡುಗಿ ಕೊಟ್ಟಂಥ ಶಾಕ್ ಈ ಕ್ಷಣಕ್ಕೂ ನನಗೆ ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಕೇಳಿ ಚಂದ್ರು ಅವ್ರ ಅಮ್ಮ ಚಂದ್ರನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತಾಯ್ತಾಗಾಡಿಸ್ತಾರೆ. ಇದಾದಮೇಲೆ ಚಂದ್ರು ಯಾವತ್ತೇ ಆಗಲಿ ಸರ್ಪ್ರೈಸ್ ಕೊಡುವಂಥ ಮಾತಿರಲಿ ಅಷ್ಟೊತ್ತಿನಾಗ ಅವ್ರ ಕಡೆ ಹೋಗುವಂಥ ಪ್ಲ್ಯಾನ್ ಕೂಡ ಮಾಡೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಹೇಗಿತ್ತು ಸ್ಟೋರಿ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.